ತುಂಬ ದಿನಗಳಿಂದ ಅಲ್ಲ, ತುಂಬ ವರ್ಷಗಳಿಂದ ಈ ಸಾಂಬಾರನ್ನ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಬಟ್ ಇವತ್ತು ಅದಾಗಿದೆ. ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನಿಮಗೆ ವೆಲ್ಕಮ್ ಹೇಳೋದು ನನ್ನ ಧರ್ಮ. ಅದಕ್ಕೋಸ್ಕರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಕರ್ಮೀನ್ ಹುಳಿನ ಅವರೆಕಾಳು ಹುರಿದು ಅವರೆಕಾಳನ್ನ ಹಾಕಿ ಕರ್ಮೀನ್ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ನಾನಿವಾಗ 200 ಗ್ರಾಮ್ ಅವರೆಕಾಳನ್ನ ತೊಗೊಂಡಿದ್ದೀನಿ. ಒಂದು ತವನ ಬಿಸಿಗೆ ಇಟ್ಕೊಂಡು ಅದರಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಇದೇ ಥರ ನಿಧಾನವಾಗಿ ಹುರ್ಕೋಬೇಕು. ಹುರಿದಿದ್ದೆಲ್ಲ ಆಯಿತು. ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆಗೆ. ಒಂದು ಈರುಳ್ಳಿನ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಬದನೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಕಪ್ಪಾಗಬಾರ್ದು, ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ಹೆಚ್ಚಿರೋ ಅಂಥ ಒಂದು ಈರುಳ್ಳಿ, ಒಂದು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ ಬದನೆಕಾಯಿನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿಗೆ ಒಂದು ಟೊಮೆಟೊ, ಒಂದು ಈರುಳ್ಳಿನ ಹಾಕ್ಕೊಂಡು ಫಸ್ಟು ರುಬ್ಕೋಬೇಕು. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಧನಿಯಾ ಪೌಡರ್ 2 ಸ್ಪೂನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಖಾರನೂ ರೆಡಿಯಾಗಿದೆ. ಇವಾಗ ಆಲೂಗಡ್ಡೆ ಬದನೆಕಾಯಿ ಹುರ್ಕೋತಾ ಇದ್ವಲ್ಲ, ಅದರೊಳಗೆ ಸೇರಿಸ್ಕೊಂಡು ಖಾರದ ನೀರನ್ನು ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಸಾಂಬಾರು ಯಾವ ಹದಕ್ಕೆ ಬೇಕೋ, ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿ ನೀವು ನೀರು ಹಾಕ್ಕೊಬೇಕು. ನಾನು ಕೂಡ ನನಗೆ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ತುಂಬ ತೆಳ್ಳಗೂ ಇಷ್ಟ ಆಗಲ್ಲ, ತುಂಬ ಗಟ್ಟಿಗೂ ಇಷ್ಟ ಆಗಲ್ಲ. ಹುಳಿ ಆಲ್ಮೋಸ್ಟ್ ಎಲ್ಲ ತೆಳ್ಳಗೆ ಮಾಡೋದು. ಫ್ರೆಂಡ್ಸ್, ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹುರಿದಿರೋ ಅಂಥ ಅವರೆಕಾಳು ತಣ್ಣಗಾದ್ಮೇಲೆ ತೊಳೆದ್ಬಿಟ್ಟು ಅದನ್ನು ಸಾಂಬಾರೊಳಗೆ ಹಾಕ್ಕೋಬೇಕು. ನೋಡಿ, ಇಲ್ಲಿ ಸಾಂಬಾರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡಬೇಕು. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಇದೇ ರೀತಿ ಮಾಡಿ. ಉಪ್ಪು, ಖಾರ, ಹುಳಿ ಎಲ್ಲ ನೋಡಿಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ಇವಾಗ ಕರ್ಮೀನನ್ನು ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಕರ್ಮೀನಲ್ಲಿ ಇರೋವಂಥ ತಲೆ ಭಾಗನ ತೆಗೆದು ಅದ್ರ ಸ್ವಲ್ಪ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ಕಪ್ಪು ಭಾಗ, ಅದನ್ನು ತೆಗಿಬೇಕು. ಆವಾಗನೇ ಚೆನ್ನಾಗಿರೋದು. ಅದನ್ನು ತೆಗಿಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಸ್ಮೆಲ್ ಜಾಸ್ತಿ ಬಂದುಬಿಡುತ್ತೆ. ಅದನ್ನು ತೆಗೆದು ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹುರ್ಕೋಬೇಕು. ಹುರಿದು ಬಿಟ್ಟು ಅದನ್ನು ವಾಶ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ತೆಗಿತಾ ಇದೆ ನೋಡಿ, ಕಪ್ಪು ಕಾಣಿಸ್ತಾ ಇದೆ ನೋಡಿ. ಈ ಥರ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಕರ್ಮೀನನ್ನು. ಫ್ರೆಂಡ್ಸ್, ಕರಿ ಮೀನು ಅಥವಾ ಒಣಗಿದ ಮೀನನ್ನು ತಿನ್ನೋದ್ರಿಂದ ನಮಗೆ ಬೇಕಾಗಿರೋಂಥ ಪ್ರೋಟೀನ್ ಸಿಗುತ್ತೆ. ಹೃದಯಕ್ಕೂ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಮೀನನ್ನು ತಿನ್ನೋದ್ರಿಂದ. ಮುಖ್ಯವಾಗಿ ಬುದ್ಧಿಶಕ್ತಿ ಚುರುಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗೀತು. ಇವಾಗ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ಒಂದು ತವ ಮೇಲೆ ಹಾಕಿ, ಹಾಗೆ ಎಣ್ಣೆ ಏನು ಹಾಕೋತಾ ಇಲ್ಲ ನಾನಿಲ್ಲಿ, ಹಾಗೆಯೇ ಹುರ್ಕೋತಾ ಇದ್ದೀನಿ. ನೋಡಿ, ಅದ್ರ ಸ್ಮೆಲ್ಲೆಲ್ಲ ಹುರಿಯುವಾಗ ತುಂಬ ಸ್ಮೆಲ್ ಬರುತ್ತೆ. ಇದೇ ಥರ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಹುರಿದಾದ್ಮೇಲೆ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಎತ್ಕೊಂಡು ತಿಂದುಬಿಡ್ಬೇಕು ಅನಿಸ್ತಾ ಐತೆ, ಆದರೆ ತಿನ್ನೋಕ್ಕಾಗಲ್ಲ. ಎಲ್ಲ ಪ್ರೋಸೆಸ್ ಎಲ್ಲ ಆದಮೇಲೆ ತಿನ್ನೋಕ್ಕಾಗೋದು. ಫ್ರೆಂಡ್ಸ್, ಹುರ್ಕೊಂಡು ತಣ್ಣಗಾದ್ಮೇಲೆ ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಆಗುತ್ತೆ. ಇದನ್ನು ನಾವು ಸಾಂಬಾರೊಳಗೆ ಸೇರಿಸ್ಕೋಬೇಕು. ಇವಾಗ ಕುಕ್ಕರ್ ವಿಷಲ್ ಬಿಟ್ಟಿದೆ, ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು ಕರ್ಮೀನನ್ನು ಸೇರಿಸ್ಕೋಬೇಕು ಈ ಸಾಂಬಾರಿಗೆ. ಕರ್ಮೀನು ಇಷ್ಟ ಇಲ್ಲ ಅಂದರೆ ಹಾಗೆಯೇ ಇದನ್ನೇ ಹುರಿದವರೆಕಾಳು ಸಾಂಬಾರು ಹೀಗೇ ಮಾಡೋದು. ಇದೇ ಥರ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಕರ್ಮೀನು ಇಷ್ಟಪಡೋರು ಕರ್ಮೀನನ್ನ ಹುರ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸೇರಿಸ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ, ಕುದಿಸ್ಕೊಂಡ್ರೆ ಸಖತ್ತಾಗಿರೋ ಕರ್ಮೀನು ಹುಳಿ ರೆಡಿಯಾಗಿರುತ್ತೆ ನೋಡಿ. ಬಾಳೆ ಎಲೆ ಮೇಲೆ ಮುದ್ದೆ ಇಟ್ಕೊಂಡು ಬಿಸಿ ಬಿಸಿ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲಿ ಅಜ್ಜಿ, ದೊಡ್ಡಮ್ಮ, ಅಮ್ಮ ಎಲ್ಲರೂ ಇದೇ ಥರ ಮಾಡೋದು. ತುಂಬ ವರ್ಷಗಳ ಹಿಂದೆ ಊಟ ಮಾಡಿರೋ ಟೇಸ್ಟು ಬಾಯಲ್ಲಿ ಹಾಗೇ ಇದೆ. ನಾನು ನೆನಪಿಸ್ಕೊಂಡು ಅದಕ್ಕೋಸ್ಕರನೇ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿ.
ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ಊಟಗಳೇ ಹಾಗೆ ಅಪರೂಪಕ್ಕೆ ಮಾಡಿರ್ತೀವಿ, ತುಂಬ ದಿನ ನೆನಪಿರುತ್ತೆ. ಆ ಥರ ನಿಮಗೆ ಯಾವುದು ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.